ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ KS16ಗೆ ಸ್ವಾಗತ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ತುಪ್ಪ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ನಾಟಿ ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಸಣ್ಣ ಪಾಪು ಇದೆ, ಹಾಗಾಗಿ ನಾನು ಅವಳಿಗೆ ಹಳ್ಳಿಯಿಂದಲೇ ತರಿಸ್ಕೊಂಡಿದ್ದೀನಿ. ಇದು ಅರ್ಧ kg ಬೆಣ್ಣೆ ಇದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವರು ಕೂಡ ಫ್ರಿಜ್ಜಲ್ಲೇ ಇಟ್ಟು ಕೊಟ್ಟಿದ್ದರು ನನಗೆ, ಒಂದಿನ ಲೇಟ್ ಆಯಿತು ಅಂತೇಳಿ. ಈಗ ಅದನ್ನು ನಾನು ಕಾಯಿಸ್ಲಿಕ್ಕೆ, ಅಂದರೆ ತುಪ್ಪ ಕಾಯಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬೆಣ್ಣೆ ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಮತ್ತು ಅದೆಲ್ಲ ಚೆನ್ನಾಗಿ ನೀಟಾಗಿ ಸ್ಟೋರ್ ಮಾಡಿದ್ದಾರೆ. ಈಗ ನೋಡಿ, ನಾನು 1 kg ಅಷ್ಟು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೆ, ಯಾಕಂದರೆ ಅದು ಉಪ್ಪು ಬರುತ್ತೆ ನಾವು ಕಾಯಿಸೋ ಟೈಮಲ್ಲಿ. ಈಗ ಅದನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ಟೌವಲ್ಲಿ. ತುಪ್ಪ ಕಾಯಿಸುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಇಡಬಾರ್ದು, ಸಿಮ್ ಮಾಡಿಕೊಂಡೇ ಇಡಬೇಕಾಗುತ್ತೆ. ಒಂದು ಸೈಡಲ್ಲಿ ನಾನು ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ, ಬೆಣ್ಣೆ ಕರಗೋದಕ್ಕೆ. ಈಗ ನಾನು ಇನ್ನೊಂದು ಸೈಡಲ್ಲಿ ಸಣ್ಣ ಬಾಣಲಿಲಿ ಮೆಂತೆಕಾಳನ್ನ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡು ಈಗ ಪುಟಾಣಿನಲ್ಲಿ ಚೆನ್ನಾಗಿ ಸ್ವಲ್ಪ ಪುಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ ತುಪ್ಪ ಕಾಯಿಸಲಿಕ್ಕೆ, ಮತ್ತು 2 ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಮತ್ತು ಒಂದು 4 ಲವಂಗ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಿ, ಅದನ್ನು ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 4 ಉಪ್ಪು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪೌಡ್ರ್, ಟರ್ಮೆರಿಕ್ ಪೌಡ್ರ್ ತೊಗೊಂಡಿದ್ದೀನಿ. ಈಗ ನೋಡಿ, ಒಂದು ಕಡೆ ಆಲೆ ಒಂದು 10 ನಿಮಿಷ ಆಯಿತು. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಬೆಣ್ಣೆ ಆಲ್ಮೋಸ್ಟ್ ಎಲ್ಲ ಕರಗಿದೆ. ಈಗ ಅದ್ರದ್ದು ಕೆನೆ ಅಂತೀವಲ್ಲ, ಬೆಣ್ಣೆಯಿಂದ ಬಂದಿರೋ ಕೆನೆ, ಅದು ಎಲ್ಲ ಸೈಡಲ್ಲೆಲ್ಲ ಈ ಥರ ಎಲ್ಲ ಕಚ್ಚಿರುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದನ್ನು ಕೂಡ ಚೆನ್ನಾಗಿ ತುಪ್ಪ ಕರಗುತ್ತೆ. ಈಗ ಮೆಂತೆಕಾಳು ಹಾಕಿದ್ದೀನಿ, ಪುಡಿ ಮಾಡಿರೋದು, ಫ್ರೈ ಮಾಡಿರೋದನ್ನ. ಈಗ ಎಲೆನ ಕೂಡ, ವೀಳ್ಯದೆಲೆನೂ ಕೂಡ ಒಂದು ಫುಲ್ ಎಲೆ ಹಾಕಿದರೆ ಅದು ಸ್ವಲ್ಪ ಪೀಸ್ ಮಾಡಿ ಹಾಕಿದರೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂಥೇಳಿ ಈಗ ವೀಳ್ಯದೆಲೆನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಹಾಕಬೇಕು, ಮುಂಚೆ ಹಾಕಬಾರ್ದು. ಅದಕ್ಕೆ ಈ ಥರ ಹಾಕ್ತಿದ್ದೀನಿ. ಈಗ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಒಂದೇ ಟೈಮಲ್ಲಿ ಹಾಕಿದರೆ ಬೇಗ ಎಲ್ಲ ತುಪ್ಪ ಆಗೋ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಫ್ರೈ ಆಗುತ್ತೆ. ಅದರಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಬಸ್ಕೊಳ್ಳುತ್ತೆ, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಈಗ ಏಲಕ್ಕಿ ಪುಡಿ ಹಾಕಿದ್ದೀನಿ. ಎಲ್ಲ ಒಂದೇ ಹತ್ರ ಹಾಕ್ಬಾರ್ದು, ಸುತ್ತ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಲ್ಲಿ ಹಾಕಿದರೆ ಚೆನ್ನಾಗಿ ಎಲ್ಲ ಕುದಿಯುತ್ತೆ ಬೆಣ್ಣೆಯಲ್ಲಿ. ಈಗೆಲ್ಲವೂ ಕೂಡ ಒಂದ್ಸಲ ಈ ಥರ ಎಲ್ಲ ತಿರುಗಿದರೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಚೆನ್ನಾಗೆಲ್ಲ ಫ್ರೈ ಆಗ್ತವೆ. ಯಾಕಂದರೆ ಜಾಸ್ತಿ ಬಿಡೋಕ್ಕೆ ಹೋಗ್ಬಾರ್ದು. ಆವಾಗವಾಗ ಈ ಥರ ಕೈ ಆಡಿಸ್ತಾ ಇದ್ದರೆ ಸ್ಪೂನಲ್ಲಿ ಎಲ್ಲ ತಳ ಹತ್ತುತ್ತಲ್ವ, ನಾವು ಹಾಕಿರೋ ಇದು ಮೆಂತೆ ಕಾಳಲ್ಲಿ ಸ್ವಲ್ಪ ತಳ ಹತ್ತುತ್ತಾ ಇರುತ್ತೆ. ಹಾಗಾಗಿ ನಾವು ಅವಾಗವಾಗ ಈ ಥರ ಎಲ್ಲ ಫ್ರೈ ಮಾಡಬೇಕು. ತಳದ ಮುಖಾಂತರ ಚೆನ್ನಾಗೆಲ್ಲ. ಆಲ್ರೆಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ತುಪ್ಪಗೆ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಕೋವಲ್ಲ. ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದ್ಬಿಟ್ಟು ತುಪ್ಪನೂ ಬೇಗ ಚೆನ್ನಾಗಿ ಆಗೋದಿಲ್ಲ. ಮರಳಾಗಿ ಮಾಡಬೇಕು ತುಪ್ಪನ. ಈಗ ಅದಕ್ಕೆ ನಾನು ಅದೇ ಥರನೇ ರೆಡಿ ಮಾಡ್ತಿದ್ದೀನಿ. ನೋಡೋಣ, ವೀಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗುತ್ತೆ. ವೀಡಿಯೋ ನೋಡಿ, ತುಪ್ಪ ಹೇಗೆ ಬರುತ್ತೆ ಅಂತ ನೋಡೋಣ.
ಈಗ ತುಪ್ಪ ರೆಡಿಯಾಗಿತ್ತು, ಅಂದರೆ ಉಪ್ಪು ಬರ್ತಾಯಿದೆ ಆಲ್ಮೋಸ್ಟ್ ಎಲ್ಲ ಗುಳ್ಳೆ ಗುಳ್ಳೆ ಥರ ಬಂದುಬಿಟ್ಟು ಈಗ ಅದು ಕಂಪ್ಲೀಟಾಗಿ ತುಪ್ಪ ರೆಡಿಯಾಗಿದೆ ಅಂತ. ಈಗ ಸ್ವಲ್ಪ ಉಪ್ಪು ಬರ್ತಾಯಿದೆ, ಅದನ್ನಾಗದೆ ಸ್ವಲ್ಪ ಇದೇ ಥರನೇ ಕೈ ಆಡಿಸ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ಈಗ ನಾನು ತುಪ್ಪ ರೆಡಿಯಾಗಿದ್ದೆಲ್ಲ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿದೆ, ಅಂದರೆ 1 ಅವರ್ ಬಿಟ್ಬಿಟ್ಟು ಫುಲ್ಲು ತಣ್ಣಗಾಗಿದೆ. ಈಗ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಲೆ ಇದೆಯಲ್ಲ, ಎಲೆ ಫುಲ್ಲು ಒಂಥರ ಗ್ರೀನ್ ಕಲರಾಗಿ ಫ್ರೈ ಅಂದರೆ ಕರುಮ್ ಅನ್ನೋ ಥರ ಎಲೆ ಕಾಣಿಸ್ತಾ ಇರುತ್ತೆ. ಎಲ್ಲ ಐಟಮ್ ಕೂಡ ಅದೇ ಥರ ಕಾಣಿಸ್ತಾ ಇರ್ತವೆ. ಸೊ ಆ ಟೈಮಲ್ಲಿ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಈಗ ಅದನ್ನು ತಣ್ಣಗೆ ಮಾಡಿಬಿಟ್ಟು ಈಗ ಒಂದು ಫಿಲ್ಟ್ರಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಒಂದು 1/4 ಗಂಟೆನಲ್ಲಿ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ರೆಡಿ ಮಾಡಿ ತುಪ್ಪ ಭಾಳ ಚೆನ್ನಾಗಾಗುತ್ತೆ. ಬೆಣ್ಣೆ ಚೆನ್ನಾಗಿದ್ರೆ ತುಪ್ಪನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋ ತುಪ್ಪ ಕರೆಕ್ಟಾಗಿ ಮೆಥಡಲ್ಲಿ ಇದೆಯಾ ಅನಿಸುತ್ತೆ. ಆದರೆ ಇನ್ನೂ ಯಾವ ಥರ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಒಂದಿನ ಮೇಲೆ ತುಪ್ಪ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಮರಳಾಗಿದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.